ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧದ ಹೇಳಿಕೆ ವಿಚಾರದಲ್ಲಿ ಬಂಧನಕ್ಕೆ ಒಳಗಾಗಿರುವ ಪರಿಷತ್ ಸದಸ್ಯ ಸಿಟಿ ರವಿಯನ್ನು ಪೊಲೀಸರು ಬೆಳಗಾವಿಯ 5ನೇ ಹೆಚ್ಚುವರಿ ನ್ಯಾಯಾಲಯದ ಮುಂದೆ ಇವತ್ತು ಹಾಜರುಪಡಿಸಿದರು. ನ್ಯಾಯಮೂರ್ತಿಯಾದಂಥ ನ್ಯಾಯಾಧೀಶೆ ಸ್ಪರ್ಶಾ ಡಿಸೋಜಾ ಅವರ ನೇತೃತ್ವದ ಪೀಠದಲ್ಲಿ ಮುಂದೆ ವಿಚಾರಣೆಯನ್ನು ಕೂಡ ಅವರ ಬೇಲ್ ಅರ್ಜಿಯನ್ನು ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಬೆಳಗಾವಿಯ ಒಂದು ಸೆಷನ್ಸ್ ಕೋರ್ಟ್ ಏನಿದೆ, ಆ ಸೆಷನ್ಸ್ ಕೋರ್ಟ್ ಒಂದು ಆರ್ಡರನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿನಲ್ಲಿದೆ, ಆ ಒಂದು ನ್ಯಾಯಾಲಯಕ್ಕೆ ಟ್ರಾನ್ಸಿಟ್ ವಾರೆಂಟನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಬೆಳಗಾವಿಯಿಂದ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನು ಬೆಂಗಳೂರಿನತ್ತ ಈಗ ಪೊಲೀಸರು ಅವರು ಸುಪರ್ದಿಯಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲೊಂದು ಕಡೆ ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ಬಹಳ ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾದಂಥ ಒಂದು ಘಟನೆಯಾಗಿದೆ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನನ್ನ ವಿರುದ್ಧ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ, ನಿಂದನೀಯ ರೀತಿಯ ಪದವನ್ನು, ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ, ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ಬೆಳಗಾವಿಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದರು. ಸೊ ದೂರು ದಾಖಲಾದ ಬಳಿಕ ಸಾಕಷ್ಟು ಹೈಡ್ರಾಮಾ ನಡೀತು. ಜೊತೆಗೆ ಅಲ್ಲಿ ಸಭಾಪತಿಗಳು ಇಬ್ಬರಿಗೂ ಕೂಡ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಂಥ ಘಟನೆ ನಡೀತು. ಅದಾದ ಬಳಿಕ ಮತ್ತಷ್ಟು ಈ ಒಂದು ಗಲಾಟೆ ವಿಕೋಪಕ್ಕೆ ತಿರುಗಿತು, ಗಂಭೀರವಾದಂಥ ಸ್ವರೂಪ ಪಡ್ಕೊಳ್ತು. ಎಲ್ಲೋ ಒಂದು ಕಡೆ BJPಯ ಸಾಕಷ್ಟು ನಾಯಕರು ಸುವರ್ಣಸೌಧದ ಮುಂದೆ ಪ್ರತಿಭಟನೆಯನ್ನು ಕುಳಿತರು. ಸೊ ಪ್ರತಿಭಟನೆ ಕೂತಿರ್ತಕ್ಕಂಥ ಸಂದರ್ಭದಲ್ಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂಥ ದೂರು ಏನು FIR ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಅರೆಸ್ಟನ್ನು ಕೂಡ ಅವರ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತಾರೆ. ಅದಾದ ಬಳಿಕ ಈಗ ಅವರನ್ನು ಇವತ್ತು ಬೆಳಗಿನ ಜಾವ ಮೆಡಿಕಲ್ ಟೆಸ್ಟ್ ಮಾಡಿಸಿ ಬಳಿಕ ಬೆಳಗಾವಿಯ ಸೆಷನ್ಸ್ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ಅಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಬೆಳಗಾವಿಯ ಸೆಷನ್ಸ್ ಕೋರ್ಟ್ನ ನ್ಯಾಯಪೀಠ ಈ ಒಂದು ಪ್ರಕರಣವನ್ನು ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರು ಹಸ್ತಾಂತರವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಟ್ರಾನ್ಸಿಟ್ ವಾರೆಂಟ್ ಮೂಲಕ ಅವರನ್ನು ಬೆಂಗಳೂರಿನತ್ತ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ. ಈ ನಡುವೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಸಿಟಿ ರವಿ ಅವರ ಪರವಾಗಿ ಹಿರಿಯ ವಕೀಲರಾದಂಥ ಅಶೋಕ್ ಆರ್ನಳ್ಳಿ ಅವರು ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ ಹಿರಿಯ ವಕೀಲರಾದಂಥ ಶ್ಯಾಮ್ ಸುಂದರ್ ಅವರು ಕೂಡ ಒಂದು ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಭಾಳ ಮುಖ್ಯವಾಗಿ ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಹೈಡ್ರಾಮಾ ಉಂಟು ಮಾಡಿದಂಥ, ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಇಂತಹ ಒಂದು ಎಡವಟ್ಟಿನ ಸ್ಟೇಟ್ಮೆಂಟ್ಸು, ಗಲಾಟೆಗಳು, ಗದ್ದಲಗಳು ಆಗಿರಲಿಕ್ಕಿಲ್ಲ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ಏಕೆಂತಂದರೆ ಮಹಿಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯವರ ಹೇಳಿಕೆ ಸಾಕಷ್ಟು ವಿವಾದಕ್ಕೆ, ಸಾಕಷ್ಟು ಗೊಂದಲಕ್ಕೆ, ಒಂದು ರೀತಿ ಅವರ ಪಕ್ಷ ಮುಜುಗರಕ್ಕೆ ಒಳಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಂತಾದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಕೂಡ BJPಯವರ ವಿರುದ್ಧ ಒಂದಷ್ಟು ವಾಗ್ದಾಳಿಗಳನ್ನು ಮಾಡಲಿಕ್ಕೆ ಅದು ಅನುವು ಮಾಡಿಕೊಟ್ಟಂತಹ ಘಟನೆ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಅವರನ್ನು ಕೋರ್ಟ್ಗೆ ಅಲ್ಲಿ ಬೆಳಗಾವಿಯಲ್ಲಿ ಹಾಜರುಪಡಿಸಿದ್ರು. ಅಲ್ಲಿ ಒಂದಷ್ಟು ಪ್ರೊಸೀಜರ್ ನಡೀತು, ಅಲ್ಲಿ ಒಂದಷ್ಟು ಟೈಮನ್ನು ತೆಗೆದುಕೊಂಡ್ರು. ಸೊ ಅದಾದಮೇಲೆ ಅಲ್ಲಿನ ಒಂದು ನ್ಯಾಯಪೀಠ ಈ ಒಂದು ಪ್ರಕರಣವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು, ಹಸ್ತಾಂತರ ಮಾಡಿದ್ದು. ಇನ್ನು 24 ಗಂಟೆಯೊಳಗೆ ಬೆಂಗಳೂರಿನ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೀಡಿದ್ದು. ಬೆಳಗಾವಿಯಿಂದ ಈಗ ಬೆಂಗಳೂರಿನತ್ತ ಸಿಟಿ ರವಿಯನ್ನು ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ. ಈ ನಡುವೆ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸಿಟಿ ರವಿ ಅವರ ಜಾಮೀನು ಅರ್ಜಿ ಕುರಿತಂತೆ ಈಗಾಗಲೇ ಹಿರಿಯ ವಕೀಲರಂಥ ಅಶೋಕ್ ಆರ್ನಳ್ಳಿ ಅವರು ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ ವಕೀಲರಾದಂಥ ಶ್ಯಾಮ್ ಸುಂದರ್ ಅವರು ಕೂಡ ವಿಚಾರ ಮಂಡನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಅವರು ಇವತ್ತು ಅವರ ವಿರುದ್ಧ ಏನು ದಾಖಲಾಗಿರ್ತಕ್ಕಂಥದ್ದು BNS ಆ್ಯಕ್ಟ್ ಸೆಕ್ಷನ್ 75 ಜೊತೆಗೆ BNS ಆ್ಯಕ್ಟ್ ಸೆಕ್ಷನ್ 79 ಏನಿದೆ, ಅದು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಒಂದು ಗೌರವಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿದ್ದು, ಅವರಿಗೆ ಅಗೌರವ ತರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು ನೀನು ಉಲ್ಲೇಖ ಮಾಡಿದ್ದಾರೆ. ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ 82ನೇ CCH ಹಾಲ್ನಲ್ಲಿ ಈಗ ವಾದ ಪ್ರತಿವಾದಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಈ ನಡುವೆ ಮತ್ತೊಂದು ಕಡೆ ಸಿಟಿ ರವಿ ಅವರನ್ನು ಏನು ಪೊಲೀಸರು ಸುಪರ್ದಿಯಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ, ಅವರ ಹಿಂದೆ BJPಯ ನಾಯಕರು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಹೈಡ್ರಾಮಾ, ಒಂದು ರೀತಿ ವಿವಾದಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಸಿಟಿ ರವಿ ಅವರ ಒಂದು ಪ್ರಕರಣ, ಬಂಧನ ಪ್ರಕರಣ. ಸೊ ಹಾಗಾಗಿ ಈಗ ಒಂದು ರೀತಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಹಾಗೂ ವಿಪಕ್ಷ BJPಯ ನಡುವಿನ ಕೆಸರೇಚಾಟಕ್ಕೆ ಸಾಕ್ಷಿಯಾಗಿದೆ. ಎಲ್ಲೊಂದು ಕಡೆ ಮಹಿಳೆಯರ ಬಗ್ಗೆ ಅಪಗೌರವವನ್ನು ತೋರಿದ್ದಾರೆ, ಗೌರವವನ್ನು ಕೊಟ್ಟಿಲ್ಲ ಅಂತಕ್ಕಂಥ ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧ BJP ನಾಯಕರು ಮುಗಿಬಿದ್ದಿದ್ದಾರೆ. ಇದು ಸರ್ವಾಧಿಕಾರ ಧೋರಣೆಯುಳ್ಳಂಥ ಸರ್ಕಾರ,
ಹಿರಿಯ ನಾಯಕರನ್ನು ಬಂಧನ ಮಾಡ್ತಾರೆ, ಮಾತನಾಡೋರ್ತಕ್ಕಂಥವ್ರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರು ವಾದ ಮಾಡಿದ್ರೆ, ಮತ್ತೊಂದು ಕಡೆ ಬಿ ಜೆ ಪಿಯವರು ಆರ್ ಎಸ್ ಎಸ್ ಮನಸ್ಸು ಉಳ್ಳವರು, ಆರ್ ಎಸ್ ಎಸ್ ಅವರ ನೆರಳಲ್ಲಿರ್ತಕ್ಕಂಥವ್ರು, ಅವರು ಹೆಣ್ಮಕ್ಳಿಗೆ ಗೌರವನೇ ಕೊಡಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಸಚಿವರುಗಳು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಮಹಿಳೆಯರಿಗೆ ಗೌರವ ಕೊಟ್ಟ ಇತಿಹಾಸನೇ ಇಲ್ಲ. ಅವರು ಮಾತೆತ್ತಿದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಅಂತಾರೆ. ಸೊ ಅವರ ಬಾಯಲ್ಲಿ ಎಲ್ಲವೂ ಕೂಡ ಸುಳ್ಳು ಬರುತ್ತೆ ಅಂತ ಈಗ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದರೆಲ್ಲದರ ನಡುವೆ ಈಗ ಮಧ್ಯಂತರ ಜಾಮೀನು ನಿರೀಕ್ಷಣೆಗಾಗಿ ಸಿ ಟಿ ರವಿ ಅವರ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಜಾಮೀನಿಗೆ ಆಕ್ಷೇಪಣೆ ಅರ್ಜಿಯನ್ನು ಶ್ಯಾಮ್ ಸುಂದರ್ ಅವರು ಸಲ್ಲಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ.